ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಶಂಭು ಪಾಟೀಲ್ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಅರ್ಥಶಾಸ್ತ್ರದ ವಿಚಾರಕ್ಕನುಗುಣವಾಗಿ 2 ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದು. ಆ 2 ವಿಡಿಯೋಗಳಿಗೆ ತಾವು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸನ್ನು ನೀಡಿದ್ದೀರಿ. ಅದೇ ರೀತಿಯಾಗಿ ನನ್ನ ಮುಂಬರುವ ಎಲ್ಲ ವಿಡಿಯೋಗಳಿಗೆ ತಾವು ಅದೇ ರೀತಿಯಾದ ಒಂದು ರೆಸ್ಪಾನ್ಸನ್ನು ನೀಡ್ರಿ ಅಂತ ಹೇಳುತ್ತಾ, ಯಾರು ಇಲ್ಲಿಯವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ತಾವು ಪ್ರೆಸ್ ಮಾಡೋದ್ರ ಮುಖಾಂತರ ನನ್ನ ನೋಟಿಫಿಕೇಷನ್ಸ್ಗಳನ್ನು ತಾವು ಪಡಿಬೋದು ಅಂತಕ್ಕಂಥದ್ದನ್ನು ಹೇಳುತ್ತಾ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಬಹುಮುಖ್ಯವಾಗಿರ್ತಕ್ಕಂಥ ಯೋಜನಾ ಆಯೋಗ, ನೀತಿ ಆಯೋಗ ಮತ್ತು NDCಯ ಬಗ್ಗೆ ಏನಪ್ಪ ಅಂತಂದರೆ ಅಧ್ಯಯನವನ್ನು ಮಾಡೋಣ. ಇಲ್ಲಿ ಭಾರತದ ಆರ್ಥಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಯೋಜನೆ ಅನ್ನುವುದು ಬಹಳಷ್ಟು ಇಂಪಾರ್ಟೆಂಟನ್ನು ಪಡೀತದೆ. ಸೊ ಹಾಗಾದ್ರೆ ಈ ಯೋಜನೆಯ ಬಗ್ಗೆ ನಾವು ನೋಡುವುದಾದ್ರೆ, ಈ ಯೋಜನೆ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುವ ವಿಚಾರ ಅಂತ ಕೇಳ್ತಾನೆ, ಅಥವಾ ಆರ್ಥಿಕ ಯೋಜನೆ ಎನ್ನುವುದು ಯಾವ ಪಟ್ಟಿಯಲ್ಲಿ ಬರುವ ವಿಚಾರ ಅಂತ ಕೇಳಿದ್ರೆ ಇದು ಸಮವರ್ತಿ ಪಟ್ಟಿಯಲ್ಲಿ ಬರುವ ಒಂದು ವಿಚಾರ, ಕನ್ಕರೆಂಟ್ ಲಿಸ್ಟ್ ಅಂಥೇಳಿ ಕರಿತೀವಿ. ಹಾಗಾದ್ರೆ ಸಂವಿಧಾನದ ಎಷ್ಟನೇ ವಿಧಿ, 39ನೇ ವಿಧಿ ಆರ್ಥಿಕ ಯೋಜನೆಗಳ ಬಗ್ಗೆ ತಿಳಿಸ್ತದೆ. ಆರ್ಥಿಕ ಯೋಜನೆಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ 39. ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಈ ರಾಷ್ಟ್ರೀಯ ಆರ್ಥಿಕ ಯೋಜನೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು. ಸೊ ರಾಷ್ಟ್ರೀಯ ಆರ್ಥಿಕ ಯೋಜನೆಗಳು ಇರಬೇಕು ಅಂಥೇಳಿ ಮೂಲ ಸಂವಿಧಾನದೊಳಗೆ ಇದ್ದರೂ ಸಹಿತ ಯೋಜನಾ ಆಯೋಗ ಅಥವಾ ನೀತಿ ಆಯೋಗ ಅಂತಕ್ಕಂಥ ಸಂಸ್ಥೆಗಳು ಸಂವಿಧಾನಬದ್ಧ ಅಲ್ಲ. KPSC ಕೇಳಿರ್ತಕ್ಕಂಥ ಪ್ರಶ್ನೆ, ರಾಷ್ಟ್ರೀಯ ಯೋಜನಾ ಆಯೋಗವು ಯಾವ ಆಧಾರಿತವಾಗಿ, ಅಂದರೆ ಎಷ್ಟನೇ ವಿಧಿಯ ಆಧಾರಿತವಾಗಿ ಬೇಸ್ ಮೇಲೆ ಸ್ಥಾಪನೆ ಆಗಿದೆ ಅಂತ ಕೇಳಿದ್ದ, ಅದು ಎಷ್ಟನೇ ವಿಧಿ ಹೇಳಬೇಕು ಅಂತಂದ್ರೆ 39ನೇ ವಿಧಿ. ಹಾಗಾದ್ರೆ ಯೋಜನಾ ಆಯೋಗವನ್ನು ನಾವು ನೋಡೋಣ. ಯೋಜನಾ ಆಯೋಗ ಅಥವಾ ಪ್ಲ್ಯಾನಿಂಗ್ ಕಮಿಷನ್ ಅಂಥೇಳಿ ಏನು ಕರಿತೀವಿ, ಈ ಯೋಜನಾ ಆಯೋಗ ಸ್ಥಾಪನೆಯಾಗಿದ್ದು 1950 ಮಾರ್ಚ್ 15 ಇದು ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿತ್ತು ಅಂತಂದ್ರೆ ದೆಹಲಿಯೊಳಗಿತ್ತು. ಕೇಂದ್ರ ಕಚೇರಿ ದೆಹಲಿಯೊಳಗಿತ್ತು. ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತಂದ್ರೆ ಜವಾಹರ್ಲಾಲ್ ನೆಹರು. ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದರು ಅಂತಂದ್ರೆ ಗುಲ್ಝರಿಲಾಲ್ ನಂದಾ ಅಂಥೇಳಿ ಕರಿತೀವಿ. ಗುಲ್ಝರಿಲಾಲ್ ನಂದಾ ಅಂಥೇಳಿ ಕರಿತೀವಿ. ಇನ್ನು ಈ ಒಂದು ಯೋಜನಾ ಆಯೋಗ ಏನು ಕೆಲಸ ಮಾಡ್ತಿತ್ತು ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸ್ತಾ ಇತ್ತು. ಪಂಚವಾರ್ಷಿಕ ಯೋಜನೆ ಅಂಥೇಳಿ ಕರಿತೀವಿ. 5 ವರ್ಷಕ್ಕೆ ನಿಗದಿಪಡಿಸಿದ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಯೋಜನೆ, ಪಂಚವಾರ್ಷಿಕ ಯೋಜನೆಗಳನ್ನು ಸ್ಥಾಪನೆ ಮಾಡ್ತಿತ್ತು, ಅಥವಾ ಅವುಗಳಿಗೆ ಕರಡನ್ನು ಸಿದ್ಧ ಮಾಡ್ತಾ ಇತ್ತು. ಅವುಗಳನ್ನು ರಚನೆ ಮಾಡ್ತಕ್ಕಂಥ ಜವಾಬ್ದಾರಿ ಯೋಜನಾ ಆಯೋಗದ ಮೇಲೆ ಇತ್ತು. ಈ ಯೋಜನಾ ಆಯೋಗ ಒಂದು ಎಂಥ ಸಂಸ್ಥೆ ಅಂಥೇಳಿ KPSC ಎಕ್ಸಾಮ್ ಕೇಳಿದಾನ. ಯೋಜನಾ ಆಯೋಗ ಇದೊಂದು ಸಂವಿಧಾನೇತರ ಅಂಥೇಳಿ ಕರಿತೀವಿ. ಸಂವಿಧಾನೇತರ ಶಾಸನಬದ್ಧವಲ್ಲದ ಸಲಹಾತ್ಮಕ ಮತ್ತು ಸಾಂಘಿಕವಾದ ಸಂಸ್ಥೆಯಾಗಿದೆ. ಸಲಹಾತ್ಮಕ ಸಾಂಘಿಕವಾಗಿರ್ತಕ್ಕಂಥ ಸಂಸ್ಥೆಯಾಗಿದೆ. ಸಂವಿಧಾನೇತರ ಅಂತಂದ್ರೆ ಮೂಲ ಸಂವಿಧಾನದಲ್ಲಿ ಯೋಜನಾ ಆಯೋಗದ ಬಗ್ಗೆ ಉಲ್ಲೇಖ ಇಲ್ಲ, ಹಾಗಾಗಿ ಅದು ಸಂವಿಧಾನಬದ್ಧ ಅಲ್ಲ. ಆದರೆ ಶಾಸನಬದ್ಧ ಅಲ್ಲ ಅಂತಂದ್ರೆ ಏನು? ಶಾಸನಗಳನ್ನು ರೂಪಿಸುವ ಅಧಿಕಾರ ಇರೋದು ಯಾರಿಗದ ಅಂತಂದ್ರೆ ಸಂಸತ್ತಿಗೆ ಅದ. ಸಂಸತ್ತು ಶಾಸನಗಳನ್ನು ರೂಪಿಸ್ತದೆ. ಸಂಸತ್ತು ಏನನ್ನು ಒಳಗೊಂಡಿರ್ತದ ಅಂದ್ರೆ ರಾಜ್ಯಸಭೆ ಪ್ಲಸ್ ಲೋಕಸಭೆ ಪ್ಲಸ್ ರಾಷ್ಟ್ರಪತಿಯನ್ನು ಒಳಗೊಂಡಿರ್ತದೆ. ಈ ಮೂವರನ್ನು ಒಳಗೊಂಡಿರುವ ಒಂದು ಸಂಸತ್ತು ಯಾವುದೇ ಒಂದು ಕಾಯ್ದೆ ಮಾಡಿ ಆ ಕಾಯ್ದೆಯ ಅಡಿಯಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿತ್ತು ಅಂತಂದ್ರೆ ಅದು ಶಾಸನಬದ್ಧ ಅನ್ನಬೇಕು. ಬಟ್ ಇಲ್ಲಿ ಸಂಸತ್ತು ಯಾವುದೇ ರೀತಿಯಾದ ಒಂದು ಶಾಸನ ಮಾಡಿಲ್ಲ, ಕಾಯ್ದೆ ಮಾಡಿಲ್ಲ, ಆದರೂ ಸಂಸ್ಥೆ ಸ್ಥಾಪನೆ ಆಗ್ಯದ. ಆ ಕಾರಣಕ್ಕಾಗಿ ಇದು ಶಾಸನಬದ್ಧನೂ ಅಲ್ಲ, ಸಂವಿಧಾನಬದ್ಧನೂ ಅಲ್ಲ, ಸಲಹಾತ್ಮಕ ಸಾಂಘಿಕ
ಕಾರ್ಯಕಾರಿ ಸಂಸ್ಥೆ ಅಂಥೇಳಿ ಕರಿತೀವಿ. ಎಂಥ ಸಂಸ್ಥೆ ಅಂಥೇಳಿ ಕರಿತೀವಿ? ಕಾರ್ಯಕಾರಿ ಸಂಸ್ಥೆ ಅಂತ ಕರಿತೀವಿ. ಕಾರಣ ಯಾಕೆ ಇದಕ್ಕೆ ಕಾರ್ಯಕಾರಿ ಸಂಸ್ಥೆ ಅಂತ ಕರಿಬೇಕು ಅಂತಂದರೆ, ಇದು ಸ್ಥಾಪನೆ ಆಗಿದ್ದು ಕೇವಲ ಸರ್ಕಾರದ ಆದೇಶದ ಮೇರೆಗೆ ಅಥವಾ ಮಂತ್ರಿಮಂಡಲದ ಶಿಫಾರಸ್ಸಿನ ಮೇರೆಗೆ ಅಂಥೇಳಿ ಕರಿತೀವಿ. ಇನ್ನೊಂದು ವಿಶೇಷವಾಗಿ ಏನು ಅಂತಂದ್ರೆ, ಯೋಜನಾ ಆಯೋಗ ಸ್ಥಾಪನೆಗೆ ಶಿಫಾರಸ್ಸು ಮಾಡಿರುವ ಸಮಿತಿ ಯಾವುದಾಗಿತ್ತು ಅಂತಂದ್ರೆ KC ನಿಯೋಗಿ ಸಮಿತಿ ಅಂಥೇಳಿ ಕರಿತೀವಿ. KC ನಿಯೋಗಿ ಶಿಫಾರಸ್ಸಿನ ಮೇರೆಗೆ ಸ್ಥಾಪನೆಯಾದ ಸಂಸ್ಥೆ ಯಾವುದಾಗಿತ್ತು ಅಂದ್ರೆ ಯೋಜನಾ ಆಯೋಗ ಆಗಿತ್ತು. ಹಾಗಾದರೆ ಈ ಯೋಜನಾ ಆಯೋಗ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸ್ತಾ ಇತ್ತು, ಮಾನವ ಸಂಪನ್ಮೂಲವನ್ನು ರೂಪಿಸ್ತಾ ಇತ್ತು, ಮಾನವ ಸಂಪನ್ಮೂಲದ ಸದ್ಬಳಕೆಯನ್ನು ಮಾಡಿಕೊಳ್ತಾ ಇತ್ತು. ಅದೇ ರೀತಿಯಾಗಿ ರಾಷ್ಟ್ರೀಯ ಮಟ್ಟದ ಯೋಜನೆಗಳನ್ನು ರೂಪಿಸ್ತಾ ಇತ್ತು. ಅದೇ ರೀತಿಯಾಗಿ ದೇಶದ ಆರೋಗ್ಯ, ಸಮಾಜ ಕಲ್ಯಾಣ, ಇತರೆ ಸೇವೆಗಳನ್ನು ಒದಗಿಸ್ತಕ್ಕಂಥ ಒಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇತ್ತು. ಹಾಗಾಗಿ ಪಂಚವಾರ್ಷಿಕ ಯೋಜನೆ ವಿಶೇಷವಾಗಿ ರೂಪಿಸ್ತಾ ಇರತಕ್ಕಂಥ ಈ ಸಂಸ್ಥೆ, ಇದರ ಮೇಲ್ವಿಚಾರಣೆಗೆ ಇನ್ನೊಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಅದೇ ಯಾವುದು ಅಂತಂದ್ರೆ NDC ಅಂಥೇಳಿ ಕರಿತೀವಿ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂಥೇಳಿ ಕರಿತೀವಿ. ಬಹುಮುಖ್ಯವಾಗಿರ್ತಕ್ಕಂಥ ಸಂಸ್ಥೆ. ಇದನ್ನು ಸಹಿತ 1952ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂಥೇಳಿ ಕರಿತೀವಿ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂಥೇಳಿ ಕರಿತೀವಿ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಥೇಳಿ ಕರಿತೀವಿ. ಈ ಸಂಸ್ಥೆನೂ ಸಹಿತ ಸಂವಿಧಾನೇತರನೂ ಹೌದು, ಶಾಸನಬದ್ಧವಲ್ಲದನೂ ಹೌದು, ಸಲಹಾತ್ಮಕ ಹೌದು, ಸಾಂಘಿಕ ಎಂಥ ಸಂಸ್ಥೆಯಾಗಿತ್ತು? ಕಾರ್ಯಕಾರಿ ಸಂಸ್ಥೆ ಆಗಿತ್ತು. ಈ ಸಂಸ್ಥೆ ಪ್ಲಸ್ ಮುಂಬರುವ ನೀತಿ ಆಯೋಗ ಎಂಥ ಸಂಸ್ಥೆಗಳು ಅಂದರೆ ಕೇವಲ ಕಾರ್ಯಕಾರಿ ಸಂಸ್ಥೆಗಳೇ ವಿನಃ ಏನಲ್ಲ ಅಂತಂದ್ರೆ ಸಂವಿಧಾನಬದ್ಧ ಅಲ್ಲ, ಸಂವಿಧಾನಬದ್ಧನೂ ಅಲ್ಲ, ಶಾಸನಬದ್ಧನೂ ಅಲ್ಲ, ಕಾರ್ಯಕಾರಿ ಸಂಸ್ಥೆ ಅಂತ ಮಾತ್ರ ನಾವು ಹೇಳಬೇಕು. ಹಾಗಾದರೆ NDC ಏನು ಕೆಲಸ ಮಾಡ್ತಿತ್ತು ಅಂತಂದ್ರೆ, ಯೋಜನಾ ಆಯೋಗ ರೂಪಿಸಿದ ಪಂಚವಾರ್ಷಿಕ ಯೋಜನೆಗಳಿಗೆ ಒಪ್ಪಿಗೆಯನ್ನು ಸೂಚಿಸುತ್ತಿತ್ತು. ಏನು ಈ ವರ್ಷ ನಾವು ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಆ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು ಇಷ್ಟು ಅದಾವ, ಇಷ್ಟು ಬಳಕೆ ಆಗ್ತವೆ, ಇಷ್ಟು ಹಣ ಖರ್ಚಾಗ್ತದೆ ಎನ್ನುವ ಬ್ಲೂ ಪ್ರಿಂಟ್ ಯೋಜನಾ ಆಯೋಗ ರೆಡಿ ಮಾಡಿದ್ರೆ ಅದಕ್ಕೆ ಅಪ್ರೂವಲ್ ಕೊಡುವ ಅಧಿಕಾರ ಯಾರಿಗಿತ್ತು ಅಂದರೆ NDCಗಿತ್ತು. ಕಾರಣ NDCಯಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಏನಾಗಿದ್ದರು ಅಂತಂದ್ರೆ ಸದಸ್ಯರಾಗಿದ್ದರು. ಕ್ಯಾಬಿನೆಟ್ ದರ್ಜೆ, ಕೇಂದ್ರ ಕ್ಯಾಬಿನೆಟ್ ದರ್ಜೆ ಅಂಥೇಳಿ ಕರಿತೀವಿ. ಆ ಕ್ಯಾಬಿನೆಟ್ ದರ್ಜೆಯ ಸಚಿವರು ಇದರ ಸದಸ್ಯರಾಗಿದ್ದರು. ಆ ಕಾರಣಕ್ಕಾಗಿ NDC ಪ್ರಬಲವಾಗಿರ್ತಕ್ಕಂಥ ಸಂಸ್ಥೆ ಆಗಿತ್ತು. ಈ ಎರಡೂ ಸಂಸ್ಥೆಗಳನ್ನು ಬದಲಿಸಿ ಹೊಸದಾಗಿರ್ತಕ್ಕಂಥ ಸಂಸ್ಥೆ ಸ್ಥಾಪನೆ ಆಯಿತು. ಅದೇ ಯಾವುದು ಅಂತಂದ್ರೆ ನೀತಿ ಆಯೋಗ ಅಂಥೇಳಿ ಕರಿತೀವಿ. ನೀತಿ ಆಯೋಗ ಅಂಥೇಳಿ ಕರಿತೀವಿ. ಹಾಗಾದ್ರೆ ಯೋಜನಾ ಆಯೋಗ ತನ್ನ ಅಸ್ತಿತ್ವ ಕಳೆದುಕೊಂಡ ವರ್ಷ ಅಂತ ಕೇಳ್ತಾನೆ 2014 ಆಗಸ್ಟ್ 13ರಂದು ಈ ತನ್ನ ಸಂಸ್ಥೆ ಅಸ್ತಿತ್ವವನ್ನು ಕಳೆದುಕೊಳ್ತಾವ. ಹಾಗಾದ್ರೆ ಈ ಸಂಸ್ಥೆ ಅಸ್ತಿತ್ವ ಕಳೆದುಕೊಂಡ ನಂತರ ಸ್ಥಾಪನೆಯಾದ ಸಂಸ್ಥೆನೇ ನೀತಿ ಆಯೋಗ ಅಂತ ಕರಿತೀವಿ. ಹಾಗಾದರೆ ನೀತಿ ಆಯೋಗ ಅಂದ್ರೆ ಈ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂಥೇಳಿ ಕರಿತೀವಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎನ್ನುವ ಒಂದು ಫುಲ್ ಫಾರ್ಮನ್ನು ಈ ನೀತಿ ಆಯೋಗ ಒಂದು ಭಾರತ ರಾಷ್ಟ್ರೀಯ ಪರಿವರ್ತನಾ ಸಂಸ್ಥೆ ಅಂಥೇಳಿ ಕರಿತೀವಿ. ಇದು ಸ್ಥಾಪನೆಯಾದ ವರ್ಷ 2015 ಜನವರಿ 1ರಂದು ಇದು ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲದ ಅಂತಂದ್ರೆ ದೆಹಲಿ ಒಳಗದ. NDCನೂ ಅಲ್ಲೇ ಇತ್ತು, ಯೋಜನಾ ಆಯೋಗನೂ ಅಲ್ಲೇ ಇತ್ತು. ಈಗ ನೀತಿ ಆಯೋಗದ ಹೆಡ್ ಕ್ವಾರ್ಟರ್ನು ಎಲ್ಲದ ಅಂತಂದ್ರೆ ದೆಹಲಿ ಒಳಗನೆ ಅದ. ಹಾಗಾದ್ರೆ
ನೀತಿ ಆಯೋಗದ ಮೊದಲ ಅಧ್ಯಕ್ಷ ಯಾರಾಗಿದ್ದರು ಅಂತ ಕೇಳ್ತಾನೆ. ನೀತಿ ಆಯೋಗದ ಮೊದಲ ಅಧ್ಯಕ್ಷ ನರೇಂದ್ರ ಮೋದಿ. ಅಂದರೆ ದೇಶದ ಪ್ರಧಾನಮಂತ್ರಿಗಳೇ ಇದರ ಅಧ್ಯಕ್ಷರಾಗ್ತಾರೆ. ಹಾಗಾದ್ರೆ ನೀತಿ ಆಯೋಗದ ಮೊಟ್ಟ ಮೊದಲ ಉಪಾಧ್ಯಕ್ಷ ಅಂತ ಯಾರು ಕರೀತಾರ ಅಂತಂದ್ರೆ, ಅಥವಾ ಉಪಾಧ್ಯಕ್ಷ ನೇಮಕ ಯಾರಾಗಿದ್ದರು ಅಂತಂದ್ರೆ ಅರವಿಂದ ಪನಗರಿಯಾ ಅಂಥೇಳಿ ಕರಿತೀವಿ. ಅರವಿಂದ ಪನಗರಿಯಾ. ಈ ಅರವಿಂದ ಪನಗರಿಯಾ ಕಮಿಟಿ ಅಂಥೇಳಿ ನೇಮಕಗೊಂಡಿತ್ತು ಎರಡು ಉದ್ದೇಶಕ್ಕೆ. ಒಂದು ಹೈ ಸ್ಪೀಡ್ ರೈಲು ಅಥವಾ ಸೆಮಿ ಸ್ಪೀಡ್ ರೈಲು ಅಂತ ಕರಿತೀವಿ. ಇನ್ನೊಂದು ಬಡತನದ ಅಂದಾಜಿಗೆ ಈ ಕಮಿಟಿ ನೇಮಕಗೊಂಡಿತ್ತು. ಈ ಎರಡೂ ವಿಚಾರಕ್ಕೆ ಸಂಬಂಧಿಸಿದ ಒಂದು ಹೈ ಪವರ್ ಕಮಿಟಿ ಯಾವುದಾಗಿತ್ತು ಅಂತಂದ್ರೆ ಅರವಿಂದ್ ಪನಗರಿಯಾ ಕಮಿಟಿ. ಇವರು ಮೊದಲ ಉಪಾಧ್ಯಕ್ಷ, ನಾಟ್ ಅಧ್ಯಕ್ಷ, ಮೊದಲ ಉಪಾಧ್ಯಕ್ಷ. ಮೊದಲ ಅಧ್ಯಕ್ಷ ನರೇಂದ್ರ ಮೋದಿ, ಮೊದಲ ಉಪಾಧ್ಯಕ್ಷ ಅರವಿಂದ್ ಪನಗರಿಯಾ. ಸೊ ಹಾಗಾದ್ರೆ ಈಗಿನ ಉಪಾಧ್ಯಕ್ಷ ಯಾರದಾರ? ಪ್ರಸ್ತುತ ಉಪಾಧ್ಯಕ್ಷರು ನೀತಿ ಆಯೋಗದ ಯಾರು ಅಂತಂದ್ರೆ ರಾಜೀವ್ ಕುಮಾರ್ ಅಂಥೇಳಿ ಕರಿತೀವಿ. ರಾಜೀವ್ ಕುಮಾರ. ಈ ರಾಜೀವ್ ಕುಮಾರ್ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರದಾರ. ಈ ನೀತಿ ಆಯೋಗದಲ್ಲಿ ಪ್ರಸ್ತುತವಾಗಿ 4 ಜನ ಖಾಯಂ ಸದಸ್ಯರದಾರ. 4 ಜನ ಖಾಯಂ ಸದಸ್ಯರದಾರ. ಈ 4 ಜನ ಖಾಯಂ ಸದಸ್ಯರಲ್ಲಿ ಪ್ರಸ್ತುತವಾಗಿರುವವರ ಸಂಖ್ಯೆ 3. ಆ 3ರಲ್ಲಿ ಒಬ್ಬರು ವಿನೋದ್ ಪಾಲ್ ಅಂಥೇಳಿ ಬರ್ತಾರೆ. ವಿನೋದ್ ಪಾಲ್. ಈ ವಿನೋದ್ ಪಾಲ್ ಹೆಲ್ತ್ ಎಕ್ಸ್ಪರ್ಟ್ ಅದಾರ. ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಶೇಷ ವ್ಯಕ್ತಿ ಯಾರು ಅಂತಂದ್ರೆ ವಿನೋದ್ ಪಾಲ್. ಇನ್ನು ವಿ ಕೆ ಸಾರಸ್ವತ್ ಅಂಥೇಳಿ ಅದಾರ. ವಿ ಕೆ ಸಾರಸ್ವತ್ ಅಂಥೇಳಿ ಅದಾರ. ಇವರು ಡಿಫೆನ್ಸ್ ಎಕ್ಸ್ಪರ್ಟ್ ಅದಾರ. ಅಂದ್ರೆ ಮಾಜಿ DRDOನ ಅಧ್ಯಕ್ಷರಾಗಿದ್ದರು ಅಥವಾ ಚೇರ್ಮನ್ರಾಗಿದ್ದರು ಅಂತಕ್ಕಂಥದ್ದು. ಇನ್ನು ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್, ಕೃಷಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ರಮೇಶ್ ಚಂದ್ ಅಂಥೇಳಿ ಕರಿತೀವಿ. ರಮೇಶ್ ಚಂದ್ ಅಂಥೇಳಿ ಕರಿತೀವಿ. ಇವರು ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಈಗ ನೀತಿ ಆಯೋಗದ ಏನದಾರಪ್ಪ ಅಂತಂದ್ರೆ ಸದಸ್ಯರದಾರ, ಅಗ್ರಿಕಲ್ಚರ್ ಎಕ್ಸ್ಪರ್ಟ್. ನೋಡ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ 2015 ಜನವರಿ 1 ಒಳಗೆ ಎಸ್ಟಾಬ್ಲಿಷ್ ಆಗ್ತದೆ. ಹೆಡ್ ಕ್ವಾರ್ಟರ್ ಡೆಲ್ಲಿ ಒಳಗದ. ನೀತಿ ಆಯೋಗದ ಮೊದಲ ಅಧ್ಯಕ್ಷ ನರೇಂದ್ರ ಮೋದಿ ಇರ್ತಾರೆ. ಮೊದಲ ಉಪಾಧ್ಯಕ್ಷ ಅರವಿಂದ್ ಪನಗರಿಯಾ ಇರ್ತಾರೆ. ಅರವಿಂದ್ ಪನಗರಿಯಾ ಎನ್ನುವ ಕಮಿಟಿ ಯಾವ ಉದ್ದೇಶಕ್ಕಾಗಿ ನೇಮಕ ಆಗಿತ್ತು? ಹೈ ಸ್ಪೀಡ್ ರೈಲ್ಗೆ ಶಿಫಾರಸು ಮಾಡಿರ್ತಕ್ಕಂಥ ಕಮಿಟಿ, ಬಡತನದ ಅಂದಾಜನ್ನು ಮಾಡ್ತಕ್ಕಂಥ ಒಂದು ಹೈ ಪವರ್ ಕಮಿಟಿ ಆಗಿತ್ತು. ಹಾಗಾದ್ರೆ ಈಗಿನ ಉಪಾಧ್ಯಕ್ಷ ಯಾರದಾರ ಅಂದ್ರೆ ರಾಜೀವ್ ಕುಮಾರ್ ಅದಾರ. ಹೀಗಾದ್ರೆ ಈ ರಾಜೀವ್ ಕುಮಾರ್ ಎನ್ನುವ ಉಪಾಧ್ಯಕ್ಷರನ್ನು ನೇಮಕ ಮಾಡೋರು ಯಾರು ಅಂತ ಕೇಳ್ತಾನ? ಪ್ರಧಾನಮಂತ್ರಿಗಳು. ವೆರಿ ಇಂಪಾರ್ಟೆಂಟ್. ಅಲ್ಲಿ ರಾಷ್ಟ್ರಪತಿ ಕೊಟ್ಟು ಕನ್ಫ್ಯೂಸ್ ಮಾಡುವ ಸಾಧ್ಯತೆಗಳಿರ್ತಾವ. ಸೊ ಹಾಗಾದ್ರೆ ಇಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ. ಇಲ್ಲಿ 4 ಜನ ಖಾಯಂ ಸದಸ್ಯರದಾರ. ಅದರ ಜೊತೆಗೆ 4 ಜನ ಕೇಂದ್ರ ಕ್ಯಾಬಿನೆಟ್ನ ಸಚಿವರದಾರ. ಕೇಂದ್ರ ಕ್ಯಾಬಿನೆಟ್ ದರ್ಜೆಯ ಸಚಿವರ ಸಂಖ್ಯೆ ಎಷ್ಟು? 4. ಇವರನ್ನು ಎಕ್ಸ್ ಆಫೀಸಿಯೋ ಅಂಥೇಳಿ ಕರಿತೀವಿ. ಅಂದ್ರೆ ಖಾಯಂ ಸದಸ್ಯರಲ್ಲಿ ಬರಂಗಿಲ್ಲ ಇವರು. ಕ್ಯಾಬಿನೆಟ್ ದರ್ಜೆಯ 4 ಜನ ಸಚಿವರು ಪದನಿಮಿತ್ತ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದರ ಜೊತೆಗೆ 4 ಜನ ವಿಶೇಷ ಆಹ್ವಾನಿತರು ಇರ್ತಾರೆ. 4 ಜನ ವಿಶೇಷ ಆಹ್ವಾನಿತರು ಇರ್ತಾರೆ, ಇದರ ಸದಸ್ಯರಾಗಿರ್ತಾರೆ. ಈ KPSC ಕ್ವಶನ್ ಕೇಳಿರ್ತಕ್ಕಂಥದ್ದು. 2 ಜನ ಸದಸ್ಯರು ಅರೆಕಾಲಿಕ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅರೆಕಾಲಿಕ ಎಷ್ಟು ವರ್ಷ ಅಂಥೇಳಿ ಕೇಳಿದಾನೆ KPSC ಗ್ರೂಪ್ C ಎಕ್ಸಾಮ್ ಕೇಳಿರ್ತಕ್ಕಂಥ ಪ್ರಶ್ನೆ. ಅರೆಕಾಲಿಕ ಸದಸ್ಯರ ಸಂಖ್ಯೆ ಕೇವಲ 2 ವರ್ಷ ಇರ್ತದೆ.
ಈ 2 ವರ್ಷದ ಅವಧಿಯಲ್ಲಿ ಯಾರನ್ನು ನಾವು ನೇಮಕ ಮಾಡ್ಕೊಳ್ತೀವಿ ಅಂತಂದ್ರೆ ಈ ದೇಶದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ರಿಸರ್ಚ್ ಪರ್ಸನ್ಗೆ ಏನಪ್ಪ ಅಂತ ನೇಮಕ ಮಾಡ್ಕೊಳ್ತಾರೆ. ಕೆಲವು ಸಂಶೋಧನಾ ಸಂಸ್ಥೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥ ಸದಸ್ಯರನ್ನು ನೇಮಕ ಮಾಡ್ಕೊಳ್ತಾರೆ. ಎಷ್ಟು ವರ್ಷದ ಅವಧಿಗೆ? 2 ವರ್ಷದ ಅವಧಿಗೆ. ಇಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಆಗ್ಯದ, ಅದನ್ನು ನಾವು CEO ಅಂತ ಕರಿತೀವಿ. ಕಾರಣ ಯೋಜನಾ ಆಯೋಗದೊಳಗೆ ಕಾರ್ಯದರ್ಶಿಯ ಹುದ್ದೆ ಅಂತ ಹೇಳಿತ್ತು. ಯೋಜನಾ ಆಯೋಗದೊಳಗೆ ಎಂಥ ಹುದ್ದೆ ಇತ್ತು? ಕಾರ್ಯದರ್ಶಿಯ ಹುದ್ದೆ ಇತ್ತು. ಆದರೆ ಇಲ್ಲಿ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂಥೇಳಿ ನೇಮಕ ಆಗ್ಯದ. ಹಾಗಾದ್ರೆ ಇಲ್ಲಿ ಯೋಜನಾ ಆಯೋಗದೊಳಗೆ ಕಾರ್ಯದರ್ಶಿ ಸಾಮಾನ್ಯ ನಿಯಮಾವಳಿಗಳ ಅನುಸಾರ ನೇಮಕಗೊಂಡ್ರೆ CEOಗಳನ್ನು ನೇಮಕ ಮಾಡುವರೂ ಸಹಿತ ಯಾರು ಅಂತಂದ್ರೆ ಪ್ರಧಾನಮಂತ್ರಿಗಳು. ವೆರಿ ಇಂಪಾರ್ಟೆಂಟ್. ನೀತಿ ಆಯೋಗದ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಯಾರು ನೇಮಕ ಮಾಡುತ್ತಾರೆ ಅಂದರೆ ಪ್ರಧಾನಮಂತ್ರಿ ಹೇಳಬೇಕು. ನೀತಿ ಆಯೋಗದ ಉಪ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳು ಹೇಳಿರಬೇಕು. ಅಂದರೆ 2 ಅಧಿಕಾರಗಳು ಯಾರಿಗೆ ಕೊಟ್ಟಿವಿ ಅಂತಂದ್ರೆ ಪ್ರಧಾನಮಂತ್ರಿಯವರಿಗೇ ಕೊಟ್ಟಿವಿ. ಸೊ ಇಲ್ಲಿ ನೋಡ್ರಿ, ಸಂಸ್ಥೆಗೆ ರಚನೆ ರಚನೆ ಕೇಳ್ತಾನ. 4 ಜನ ಖಾಯಂ ಸದಸ್ಯರು, ಒಬ್ಬ ಉಪಾಧ್ಯಕ್ಷ, ಒಬ್ಬರು ಅಧ್ಯಕ್ಷರು, 3 ಜನ ಈ ಸದ್ಯಕ್ಕೆ ಇರತಕ್ಕಂಥವ್ರು 4 ಜನರಲ್ಲಿ 3 ಜನ ಸದಸ್ಯರು ಖಾಯಂ ಸದಸ್ಯರದಾರ. ಇನ್ನು 4 ಜನ ಕೇಂದ್ರ ಕ್ಯಾಬಿನೆಟ್ ಸಚಿವರು ಅದಾರ, 4 ಜನ ವಿಶೇಷ ಆಹ್ವಾನಿತರದಾರ, 2 ಜನ ಅರೆಕಾಲಿಕ ಸದಸ್ಯರದಾರ. ಅವ್ರ ಟರ್ಮ್ 2 ವರ್ಷ ಇರ್ತದೆ. ಇದು ಎಕ್ಸಾಮ್ ಕೇಳಿರ್ತಕ್ಕಂಥ ಕ್ವಶನ್ KPSCಗೆ. ಇನ್ನು CEO ಈ ಸದ್ಯಕ್ಕೆ ಇರತಕ್ಕಂಥ ಪ್ರಸ್ತುತ CEO ಯಾರದಾರ ಅಂತಂದ್ರೆ ಅಮಿತಾಬ್ ಕಾಂತ್ ಅಂಥೇಳಿ ಕರಿತೀವಿ. ಅಮಿತಾಬ್ ಕಾಂತ್ ಇವರು ಪ್ರಸ್ತುತ ಏನಪ್ಪ ಅಂತ ನೀತಿ ಆಯೋಗದ CEO ಅದಾರ. ಇವರನ್ನೂ ಸಹಿತ ಯಾರು ನೇಮಕ ಮಾಡ್ತಾರೆ? ಪ್ರಧಾನಮಂತ್ರಿಗಳು. ಇದರ ಜೊತೆಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೇನದಾವು ಆ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ಗಳು ಇದರ ಸದಸ್ಯರಾಗಿರುತ್ತಾರೆ. ಯಾವುದರ ಸದಸ್ಯ? ನೀತಿ ಆಯೋಗದ ಸದಸ್ಯ. ಒಕ್ಕೂಟ ಮಾದರಿಯ ವ್ಯವಸ್ಥೆಯಲ್ಲಿ ರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕು. ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ನಾವು ನೋಡಿದೆವು ಅಂತಂದ್ರೆ ಕೇಂದ್ರ ಸರ್ಕಾರ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ಈ ನೀತಿ ಆಯೋಗದ ಸಂರಚನೆಯನ್ನು ನೋಡುವಾಗ ರಾಜ್ಯಗಳು ಸಹಿತ ಏನಪ್ಪ ಅಂತಂದ್ರೆ ಅತಿ ಹೆಚ್ಚಿನ ಮಹತ್ವವನ್ನು ಪಡೆದಾವ. ಬಟ್ ಇಲ್ಲಿ ಯೋಜನಾ ಆಯೋಗದೊಳಗೆ ರಾಜ್ಯಗಳಿಗೆ ಅತಿ ಹೆಚ್ಚಿನ ಸ್ವಾಯತ್ತತೆಯನ್ನು ಕೊಟ್ಟಿರಲಿಲ್ಲ. ಕಾರಣ ಅಲ್ಲಿ NDCಯಲ್ಲಿತ್ತೆ ವಿನಃ ಬಟ್ ಯೋಜನಾ ಆಯೋಗದಲ್ಲಿ ಇರಲಿಲ್ಲ. ಇವೆರಡನ್ನು ಹೊರತುಪಡಿಸಿ ಈಗ ನೀತಿ ಆಯೋಗದೊಳಗೆ ಫೆಡರಲ್ ವ್ಯವಸ್ಥೆಯಲ್ಲಿ ಒಕ್ಕೂಟ ಮಾದರಿಯ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೂ ಸಹಿತ ಏನಪ್ಪ ಅಂತಂದ್ರೆ ಅತಿ ಹೆಚ್ಚಿನ ಸ್ವಾಯತ್ತತೆ. ಫಾರ್ ಎಕ್ಸಾಂಪಲ್ ನೀವು GST ಕೌನ್ಸಿಲ್ ಒಳಗೂ ಸಹಿತ ಆದರೂ ನೋಡ್ಬೋದು. ಅಲ್ಲಿ ರಾಜ್ಯದ ಪ್ರತಿಯೊಬ್ಬ ಹಣಕಾಸು ಸಚಿವನೂ ಸಹಿತ GST ಕೌನ್ಸಿಲ್ನ ಸದಸ್ಯನಾಗಿರ್ತಾನೆ. ಸೊ ಈ ರೀತಿಯಾಗಿ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳೇನಪ್ಪ ಅಂತಂದ್ರೆ ಇದರ ಸದಸ್ಯರಾಗಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ನೀತಿ ಆಯೋಗಕ್ಕೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿರುವ ಕಾರಣಕ್ಕಾಗಿ, ಕೇಂದ್ರಾಡಳಿತ ಪ್ರದೇಶದ ಮುಖ್ಯಸ್ಥರಿರುವ ಕಾರಣಕ್ಕಾಗಿ ಇದನ್ನು ಟೀಮ್ ಇಂಡಿಯಾ ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಇದಕ್ಕೆ ಟೀಮ್ ಇಂಡಿಯಾ ಅಂತ ಕರಿತೀವಿ. ಅದೇ ರೀತಿಯಾಗಿ ಚಿಂತಕರ ಚಾವಡಿ ಅಂಥೇಳಿ ಕರಿತೀವಿ. ಭಾಳ ಸಾರಿ ಎಕ್ಸಾಮಿಗೆ ಕೇಳೋಣ. ಚಿಂತಕರ ಚಾವಡಿ ಅಂಥೇಳಿ ಕರಿತೀವಿ. ಅದೇ ರೀತಿಯಾಗಿ ನಾಲೆಜ್ ಹಬ್ ಅಂಥೇಳಿ ಕರೆಯಲ್ಪಡುವ ಸಂಸ್ಥೆ ಯಾವುದಂತ ಕೇಳ್ತಾನೆ, ಅದು ನೀತಿ ಆಯೋಗ. ಇದು ನೀತಿ ಆಯೋಗದ ಸಂರಚನೆ ಅಂತ ಕರೆದ್ವಿ. ಹಾಗಾದ್ರೆ ನೀತಿ ಆಯೋಗ ಏನೇನು ಕೆಲಸ ಮಾಡ್ತಾನೆ ನಮ್ಮ ದೇಶದೊಳಗೆ? ಹಿಂದೆ ಯೋಜನಾ ಆಯೋಗ ಇತ್ತು, ಅದು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸ್ತು. ಯೋಜನಾ ಆಯೋಗ ಮತ್ತು NDC ನಮ್ಮ ದೇಶದಲ್ಲಿ 12 ಪಂಚವಾರ್ಷಿಕ ಯೋಜನೆಗಳನ್ನು ಯಶಸ್ವಿಯುತವಾಗಿ ನಿರ್ಮಿಸಿದ್ದು. ಕೆಲವು ಏಳುಬೀಳುಗಳನ್ನು ಸಾಧಿಸಿದರೂ ಸಹಿತ ದೇಶದ ಪ್ರಗತಿಗೆ ಅತ್ಯಂತ ಕೊಡುಗೆಯನ್ನು ಕೊಟ್ಟಿದ್ದು ಪಂಚವಾರ್ಷಿಕ ಯೋಜನೆಗಳು. ಸೊ ಹಾಗಾಗಿ ಈಗಿನ ನೀತಿ ಆಯೋಗ ಪಂಚವಾರ್ಷಿಕ ಯೋಜನೆಗಳ ಬದಲಾಗಿ 3 ಹಂತದ ಯೋಜನೆಗಳನ್ನು ಆರಂಭಿಸಿದ. ಒಂದು ದೀರ್ಘಾವಧಿಯ ಯೋಜನೆಗಳು, 15 ವರ್ಷದ ಕಾನ್ಸೆಪ್ಟನ್ನು ಬಾಟಮ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ. ಉದಾಹರಣೆಗೆ ಸಾಗರಮಾಲಾ ಯೋಜನೆ ಇರ್ಬೋದು, ಭಾರತ್ ಮಾಲಾ ಯೋಜನೆ ಇರ್ಬೋದು, ಅಟಲ್ ಇನೋವೇಷನ್ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಡಿಜಿಟಲ್ ಇಂಡಿಯಾ ಇರ್ಬೋದು,
ಇರ್ಬೋದು, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಇರ್ಬೋದು. ಇವು ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಒಂದು ಯೋಜನೆಗಳು. ಇವು ಪ್ರತಿ ಹಂತದಲ್ಲಿನೂ ಸಹಿತ ಏನಾಗ್ತಾವಪ್ಪ ಅಂದರೆ ಬೆಳವಣಿಗೆ ಆಗ್ತಾ ಸಾಕ್ತಕ್ಕಂಥದ್ದು. ಸೊ ಹಾಗಾಗಿ 15 ವರ್ಷದ ದೀರ್ಘಾವಧಿ ಯೋಜನೆ, 7 ವರ್ಷದ ಮಧ್ಯಮಾವಧಿ ಯೋಜನೆ, ಅತ್ಯಂತ ನೀಡಿರ್ತಕ್ಕಂಥ 3 ವರ್ಷದ ಕ್ರಿಯಾ ಯೋಜನೆ, 3 ಟೈಪ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನೀತಿ ಆಯೋಗ. ಹಾಗಾದ್ರೆ ಈಗ ಪಂಚವಾರ್ಷಿಕ ಯೋಜನೆಗಳು ಕಾರ್ಯನಿರ್ವಹಿಸ್ತಾ ಇಲ್ಲ, ಅದರ ಬದಲಿಗೆ ದೀರ್ಘಾವಧಿ 15 ವರ್ಷ, ಮಧ್ಯಮಾವಧಿ 7 ವರ್ಷ, 3 ವರ್ಷದ ಕ್ರಿಯಾ ಯೋಜನೆ ಅಂತಕ್ಕಂಥದ್ದನ್ನು ಒಳಗೊಂಡದ. ದೇಶದ ಭವಿಷ್ಯತ್ತಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯ, ಮಾನವ ಸಂಪನ್ಮೂಲ, ರಾಜ್ಯಗಳೊಂದಿಗೆ ಸಮನ್ವಯ, ಸಹಕಾರ, ದೇಶದ ಆರೋಗ್ಯ, ವಿದ್ಯುತ್ತು, ಎಲ್ಲ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸಮಗ್ರವಾಗಿರ್ತಕ್ಕಂಥ ಒಂದು ಮುನ್ನೋಟವನ್ನು ಯಾವ ಸಂಸ್ಥೆ ನಿರ್ವಹಣೆ ಮಾಡ್ತದಪ್ಪ ಅಂತಂದ್ರೆ ನೀತಿ ಆಯೋಗ. ಈ ನೀತಿ ಆಯೋಗ ಕೆಲವು ಸೂಚಂಕಗಳನ್ನು, ವರದಿಗಳನ್ನು ಬಿಡುಗಡೆಗೊಳಿಸ್ತದೆ. ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ಒಂದು ಸ್ಕೂಲ್, SCHOOL, ಸ್ಕೂಲ್ ಕ್ವಾಲಿಟಿ, ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ, ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಅಂದ್ರೆ ಶಾಲಾ ಶಿಕ್ಷಣದ ಗುಣಮಟ್ಟದ ಸೂಚಂಕ. ವೆರಿ ಇಂಪಾರ್ಟೆಂಟ್. ಶಾಲಾ ಶಿಕ್ಷಣದ ಗುಣಮಟ್ಟದ ಸೂಚಂಕ. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಕೇರಳ. ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶ. ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಅಂತಕ್ಕಂಥ ಇಂಡೆಕ್ಸನ್ನು, ಶಾಲಾ ಶೈಕ್ಷಣಿಕ ಗುಣಮಟ್ಟ ಎನ್ನುವ ಸೂಚಂಕವನ್ನು ಬಿಡುಗಡೆಗೊಳಿಸುವ ಸಂಸ್ಥೆ ನೀತಿ ಆಯೋಗ. ಇದು ಬಿಡುಗಡೆಗೊಳಿಸಿರುವ ಸೂಚಂಕದಲ್ಲಿ ಈಗಿರ್ತಕ್ಕಂಥ ಪರಿಗಣನೆ ನೋಡಿದಾಗ ಫಸ್ಟ್ ಒನ್ ಯಾವ್ದದ ಅಂತಂದ್ರೆ ಕೇರಳ ಫಸ್ಟ್ ಅದ, ಲಾಸ್ಟ್ ಯಾವ್ದದ ಅಂತಂದ್ರೆ ಉತ್ತರ ಪ್ರದೇಶ ಅದ. ಇನ್ನು ಎರಡನೆಯದು SDGs ಅಂಥೇಳಿ ಕರಿತೀವಿ, ಸುಸ್ಥಿರ ಅಭಿವೃದ್ಧಿಯ ಗುರಿಗಳು. ಸುಸ್ಥಿರ ಅಭಿವೃದ್ಧಿಯ ಕಾನ್ಸೆಪ್ಟ್ ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಸೂಚಂಕದಲ್ಲಿ ಇಲ್ಲಿಯೂ ಸಹಿತ ಯಾವ ರಾಜ್ಯ ಪ್ರಥಮ ಸ್ಥಾನದೊಳಗದ ಅಂತಂದ್ರೆ ಕೇರಳ ರಾಜ್ಯ ಪ್ರಥಮ ಸ್ಥಾನದೊಳಗದ. ಕೊನೆಯ ಸ್ಥಾನ ಯಾವುದು ಅಂತಂದ್ರೆ ಬಿಹಾರ ಅದ. ಪ್ರಶ್ನೆ ಕೇಳ್ತಾನೆ, 100% ಕೇಳ್ತಾನೆ. ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ ಬಿಡುಗಡೆಗೊಳಿಸುವ ಸಂಸ್ಥೆ ಯಾವುದು? ನೀತಿ ಆಯೋಗ. ಸುಸ್ಥಿರ ಅಭಿವೃದ್ಧಿ ವರದಿಯನ್ನು ಭಾರತದಲ್ಲಿ ನೋಡ್ರಿ, ಸುಸ್ಥಿರ ಅಭಿವೃದ್ಧಿ ವರದಿ ವಿಶ್ವದಲ್ಲಿ ಬಿಡುಗಡೆಗೊಳಿಸುವ ಸಂಸ್ಥೆ ಅಂದರೆ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. 1965 ನ್ಯೂಯಾರ್ಕ್ ಒಳಗೆ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ. SDG ಇನ್ ಅವರ್ ಇಂಡಿಯಾ ಕೊಲ್ಯಾಬ್ರೇಟ್ ವಿತ್ UN, ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ಈ ವರದಿಯನ್ನು ಭಾರತದಲ್ಲಿ ಬಿಡುಗಡೆಗೊಳಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ನೀತಿ ಆಯೋಗ. ಒಂದು ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್ ಆಯಿತು, 2 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಸೂಚಂಕವನ್ನು ಬಿಡುಗಡೆಗೊಳಿಸ್ತಕ್ಕಂಥದ್ದಾಯಿತು. ಇನ್ನು ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಬಿಡುಗಡೆಗೊಳಿಸುವ ಸಂಸ್ಥೆ ಯಾವುದು ಅಂತಂದ್ರೆ ನೀತಿ ಆಯೋಗ. ಅದರ ಜೊತೆಗೆ ಭಾರತದಲ್ಲಿ ಎಕ್ಸ್ಪೋರ್ಟ್ ಅಂದರೆ ರಫ್ತು. ಈ ರಫ್ತು ಸಿದ್ಧತಾ ಸೂಚಂಕವನ್ನು ಬಿಡುಗಡೆಗೊಳಿಸುವ ಸಂಸ್ಥೆ ಯಾವುದು ಅಂತ ಕೇಳ್ತಾನೆ. ಅದು ಸಹಿತ ಯಾವುದದ ಅಂತಂದ್ರೆ ನೀತಿ ಆಯೋಗ. ಇಲ್ಲಿ ನೋಡ್ರಿ, ರಫ್ತು ಸಿದ್ಧತಾ ಸೂಚಂಕದಲ್ಲಿ ಹಲವು ಸ್ಥಾನಗಳನ್ನು ನಾವು ನೋಡ್ತೀವಿ. ರಫ್ತು ಸಿದ್ಧತಾ ಸೂಚಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಗುಜರಾತ್. ಫಸ್ಟ್ ಒನ್ ಯಾವುದು ಬರ್ತದೆ? ಗುಜರಾತ್. ಇದಾದ ನಂತರ ಮಹಾರಾಷ್ಟ್ರ, ಇದಾದ ನಂತರ ತಮಿಳುನಾಡು, ಇದಾದ ನಂತರ ಒಡಿಶಾ, ಇದಾದ ನಂತರ ಕರ್ನಾಟಕ. ಇಷ್ಟು ರಾಜ್ಯಗಳೇನಪ್ಪ ಅಂತಂದ್ರೆ ರಫ್ತು ಸಿದ್ಧತಾ ಸೂಚಂಕದಲ್ಲಿ ಕಾಲಾನುಕ್ರಮಣಿಕೆಯ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಫಸ್ಟ್ ಒನ್ ಗುಜರಾತ್, ನೆಕ್ಸ್ಟ್ ಒನ್ ಮಹಾರಾಷ್ಟ್ರ, ಥರ್ಡ್ ಒನ್ ತಮಿಳುನಾಡು, ಫೋರ್ತ್ ಒನ್ ಒಡಿಶಾ, ಫಿಫ್ತ್ ಒನ್ ಕರ್ನಾಟಕ. ಇಲ್ಲಿ SDG ಒಳಗೆ ಕರ್ನಾಟಕದ ಸ್ಥಾನಮಾನ ಎಷ್ಟನೇ ಸ್ಥಾನಮಾನ ಅಂತಂದ್ರೆ 6ನೇ ಸ್ಥಾನಮಾನದಲ್ಲಿ ಕರ್ನಾಟಕ ಅದ. ಇನ್ನು ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅಂಥೇಳಿ ಬಿಡುಗಡೆಗೊಳಿಸ್ತದೆ. ಇಂಡಿಯಾ
ಇನೋವೇಷನ್ ಇಂಡೆಕ್ಸ್ ಅಂಥೇಳಿ ಬಿಡುಗಡೆಗೊಳಿಸ್ತದೆ. ಇದರಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿ ಇದೆ. ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿ ಇದೆ. ಬಿಹಾರ ರಾಜ್ಯ ಕೊನೆಯ ಸ್ಥಾನದಲ್ಲಿ ಇದೆ. ಇನ್ನು ಕರ್ನಾಟಕವನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಮಹಾರಾಷ್ಟ್ರ ಬರ್ತದೆ. ನೆಕ್ಸ್ಟ್ ಮಹಾರಾಷ್ಟ್ರ ಆದ ನಂತರ ತಮಿಳ್ನಾಡು ಬರ್ತದೆ. ತಮಿಳ್ನಾಡಾದ ನಂತರ ತೆಲಂಗಾಣ ಬರ್ತದೆ. ಈ ರೀತಿಯಾಗಿರ್ತಕ್ಕಂಥದ್ದು ಇಂಡಿಯಾಸ್ ಇನೋವೇಷನ್ ಇಂಡೆಕ್ಸ್ ಸೂಚ್ಯಂಕ ಬಿಡುಗಡೆಗೊಳಿಸುವ ಸಂಸ್ಥೆ, ಭಾರತದ ನಾವೀನ್ಯ ಸೂಚ್ಯಂಕ ಬಿಡುಗಡೆಗೊಳಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಯಾವುದು ಹೇಳಬೇಕು? ನೀತಿ ಆಯೋಗ. ಇವು ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸ್, SDG, ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್, ಎಕ್ಸ್ಪೋರ್ಟ್ ರಫ್ತು ಸಿದ್ಧತಾ ಸೂಚ್ಯಂಕ, ಇಂಡಿಯಾಸ್ ಇನೋವೇಷನ್ ಇಂಡೆಕ್ಸ್, ಎಲೆಕ್ಟ್ರಿಸಿಟಿ ರಿಪೋರ್ಟ್ ಆ್ಯಂಡ್ ಹೆಲ್ತ್ ರಿಪೋರ್ಟ್ ಆ್ಯಂಡ್ ಪಾವರ್ಟಿ ರೇಟ್ ಬಡತನ, ಇವೆಲ್ಲವುಗಳನ್ನು ಅಂದಾಜು ಮಾಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತಂದ್ರೆ ನೀತಿ ಆಯೋಗ. ಕಡ್ಡಾಯವಾಗಿ ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಯ ಪ್ರಮಾಣ ಅಧಿಕವಾಗಿರ್ತದೆ. ಹಾಗೆ ಇದು ಇಷ್ಟು ಇಂಪಾರ್ಟೆಂಟ್. ಇದಕ್ಕಿಂತ ಇನ್ನೂ ಭಾಳಷ್ಟು ವರದಿಗಳನ್ನು ಯಾವ್ದು ಬಿಡುಗಡೆಗೊಳಿಸ್ತದೆ ಅಂತಂದ್ರೆ ನೀತಿ ಆಯೋಗ ಬಿಡುಗಡೆಗೊಳಿಸ್ತದೆ. ಇಲ್ಲಿ ಪ್ರಶ್ನೆಗಳು ನೇರವಾಗಿ ಬರ್ತಾವ. ಅದೇ KPSCಗೆ ಏನು ಬರ್ತದೆ ಪ್ರಶ್ನೆ ಅಂತಂದ್ರೆ ಶಾಲಾ ಗುಣಮಟ್ಟದ ಸೂಚ್ಯಂಕವನ್ನು ನೀತಿ ಆಯೋಗ ಬಿಡುಗಡೆಗೊಳಿಸುತ್ತದೆ. ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಕೇರಳ ಫಸ್ಟ್, UP ಲಾಸ್ಟ್, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಒಳಗೆ ಎರಡನೇ ಸ್ಥಾನದೊಳಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕರ್ನಾಟಕ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಾಜಸ್ಥಾನ ರಾಜ್ಯ ಅಂತ ಕರಿತೀವಿ. ರಾಜಸ್ಥಾನ ರಾಜ್ಯ. ಮೂರನೇ ಸ್ಥಾನದೊಳಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕರ್ನಾಟಕ. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ನೊಳಗೆ ಯಾವುದನ್ನು ಆಧರಿಸಿ ಈ ಸ್ಕೂಲ್ ಎಜುಕೇಷನ್ ಕ್ವಾಲಿಟಿ ಇಂಡೆಕ್ಸನ್ನು ಕೊಟ್ಟರು ಅಂಥೇಳಿ KPSC ಎಕ್ಸಾಮ್ ಕೇಳ್ತಾನೆ. ಸೊ ಹಾಗಾದ್ರೆ ಈ ಸಿಂಗಲ್ ವರ್ಡ್ ಒಳಗೆ ಬರ್ತಕ್ಕಂಥ ಪ್ರಶ್ನೆಗಳು PC ಮತ್ತು PSIಗೆ ಸಿಂಗಲ್ ವರ್ಡ್ ಒಳಗೆ ಬರ್ತಕ್ಕಂಥ ಪ್ರಶ್ನೆಗಳು ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್. ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಆ್ಯಸ್ ನಥಿಂಗ್ ಬಟ್ ನೀತಿ ಆಯೋಗ ಆ್ಯಂಡ್ ಯೋಜನಾ ಆಯೋಗ, ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿ ಇಷ್ಟು PC ಮತ್ತು PSI ಎಕ್ಸಾಮ್ಗೆ ಏನಪ್ಪ ಅಂತದ್ದು ಸಫಿಸಿಯೆಂಟ್ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಭಾಗದಲ್ಲಿ ಮತ್ತೊಂದು ಅಧ್ಯಾಯವನ್ನು ಏನಪ್ಪ ಅಂತಂದ್ರೆ ಆಯ್ಕೆ ಮಾಡಿಕೊಂಡು ಕ್ಲಾಸನ್ನು ನಾನು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಹೇಳ್ತೀನಿ. ದಯವಿಟ್ಟು ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರು ಈ ನನ್ನ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಡ್ರಿ ಅಂತಕ್ಕಂಥ ಮಾಹಿತಿ ಹೇಳುತ್ತಾ ಕೊನೆಯದೊಂದು ಸಣ್ಣ ಮಾಹಿತಿಯನ್ನು ಹೇಳ್ತೇನೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಾವೆಲ್ಲ ಹಿಂದೆ ಆಗಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರ್ತೀರಿ. ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕಾದ್ರೆ ಫಾರ್ ಎಕ್ಸಾಂಪಲ್ 2018ನೇ ಸಾಲಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಾವು ಬಿಡಿಸ್ತಾ ಇದ್ದೀರಿ ಅಂತಂದ್ರೆ ಅದರಲ್ಲಿ ನಿಮಗೆ 70 ಪ್ರಶ್ನೆಗಳು ಬರ್ತಾವಂತ ಇಳ್ಕೊಳ್ರಿ. 30 ಪ್ರಶ್ನೆಗಳು ಬರೋಂಗಿಲ್ಲ. ಆ 30 ಪ್ರಶ್ನೆಗಳನ್ನು ಒಂದು ಸೈಡ್ ಒಂದು ಪೇಪರ್ ಒಳಗೆ 2018 ಸಿವಿಲ್ PSI ಅಂತೇಳಿ ಬರೆದು ಕೆಳಗೆ ನಿಮಗೆ ಬರದೇ ಇರತಕ್ಕಂಥ ಪ್ರಶ್ನೆಗಳನ್ನು ಒಂದು ಕಡೆ ನೋಟ್ ಮಾಡ್ಕೋವಂತ ಬರ್ರಿ. ಸಾಧ್ಯ ಆದರೆ ಟೈಮ್ ಇದ್ದರೆ, ಇಲ್ಲ ಟೈಮ್ ಇಲ್ಲ ನಮಗೆ ಇನ್ನೂ ಜಾಸ್ತಿ ಓದಬೇಕು ಅನ್ನೋರಿದ್ರೆ ಒಂದು ಹೈಲೈಟರ್ ತೊಗೊಂಡು ಬರದೇ ಇರತಕ್ಕಂಥ ಪ್ರಶ್ನೆಗಳಿಗೆ ನೀವೇನು ಮಾಡ್ಕೋಬೇಕು, ಅದನ್ನು ಮಾರ್ಕ್ ಮಾಡಬೇಕು. ಅದೇ ವರ್ಷದೊಳಗೆ ಯಾವುದೋ ಕರೆಂಟ್ ಇವೆಂಟ್ಸ್ ಬಂದಿರ್ತದೆ. 2018ರ ಸಾಲಿನ GDPಯ ಪ್ರಮಾಣ ಎಷ್ಟು, RBIನ ಪ್ರಕಾರ ಅಂತ ಕೇಳಿರ್ತಾನೆ, ಅಥವಾ 2018ನೇ ಸಾಲಿನ ಖೇಲ್ ರತ್ನ ಪ್ರಶಸ್ತಿ ಯಾರಿಗೆ ಕೊಟ್ಟರು ಅಂತ ಕೇಳಿರ್ತಾನೆ. ಅದನ್ನು ನೀವು ಅಪ್ ಟು ಡೇಟ್ ಯಾವುದಕ್ಕೆ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಆ್ಯಸ್ ಪರ್ ಡೇ 2021 ಅಂದರೆ ಕೆಲವೊಂದು 21ರೊಳಗೆ ಕೊಟ್ಟಿರ್ತಾರೆ, ಕೆಲವೊಂದು 20ರೊಳಗೆ ಕೊಟ್ಟಿರ್ತಾರೆ. ಸೊ ಅವುಗಳನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು. ಅಲ್ಲಿ 2018 ಇರ್ತದೆ, ನೀವು ಅದನ್ನು ಯಾವುದಕ್ಕೆ ಅಡಾಪ್ಟ್ ಮಾಡ್ಕೋಬೇಕು, 2020ಕ್ಕೆ ಅಡಾಪ್ಟ್ ಮಾಡ್ಕೋಬೇಕು. ಹೀಗೆ ನೀವು ಕಂಟಿನ್ಯೂ ಓದ್ತಾ ಹೋಗಿ ಕೊನೆಯ ಟೈಮಲ್ಲಿ ಲಾಸ್ಟ್ ಒಂದು 20-25 ಪ್ರಶ್ನೆ ಪತ್ರಿಕೆಗಳು ಮುಗಿದ ನಂತರ ನಿಮಗೊಂದು ಕಾನ್ಸೆಪ್ಟ್ ಬರ್ತದೆ. ನಾನು ಇಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕ್ಲಿಯರ್ ಮಾಡಿದ್ದೀನಿ, ಇದರೊಳಗೆ ನನಗೆ 30% ಗೊತ್ತಿಲ್ಲ. ಗೊತ್ತಿರದೇ ಇರುವ ಪ್ರಶ್ನೆಗಳಿಗೆ ಎರಡನೇ ಟೈಮ್ ಓದ್ತಿರಲ್ಲ, ಅವಾಗ ಜಾಸ್ತಿ ಫೋಕಸ್ ಮಾಡಿರಿ. ಗೊತ್ತಿರೋದು ಬಿಟ್ಬಿಡ್ರಿ, ಬರೀ 30%. ಆ 30% ನೀವು 100% ನೀವೇನು ಮಾಡ್ತೀರಿ, ಕನಿಷ್ಠ 20 ಪ್ರಶ್ನೆಗಳಿಗಾದರೂ ನೀವು ಆನ್ಸರನ್ನು ನಿಯರೆಸ್ಟ್ ಮಾಡ್ತೀರಿ. ಆಗ ಎರಡನೇ ಸಾರಿ ಬಿಡಿಸುವಾಗ
ಆ ಪ್ರಶ್ನೆ ಪತ್ರಿಕೆ ಅತ್ಯಂತ ಸರಳ ಆಗ್ತದೆ. ಕೇವಲ ಒಂದು 10% ಮಾತ್ರ ನೀವೇನು ಮಾಡಿರ್ತೀರಪ್ಪ ಅಂದ್ರೆ ಗೊಂದಲಕ್ಕೆ ಉಳಿದಿರ್ತೀರಿ. 3ನೇ ಸಾರಿ ಅದೇ ಪ್ರಶ್ನೆ ಪತ್ರಿಕೆ ಒಳಗೆ ಮತ್ತು ಬೇರೆ ಕಲರ್ ಬೇರೆ ಕಲರ್ ಒಂದು ಹೈಲೈಟರ್ ತೊಗೊಂಡೇನಪ್ಪ ಅಂತಂದ್ರೆ ಅವುಗಳು ಅತಿ ಕನ್ಫ್ಯೂಸ್ ಇರ್ತಕ್ಕಂಥ ಕ್ವಶನ್ಗಳಿಗೆ ಮಾರ್ಕ್ ಮಾಡಿ. ಆಗ 3ನೇ ಹಂತ ಓದುವಾಗ ಕಂಪ್ಲೀಟ್ ಡಿಟೇಲ್ ಆಗಿ ಕ್ವಶನ್ ಪೇಪರ್ ಏನಾಗ್ಬಿಡ್ತಾವಪ್ಪ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿತವೆ. ಸೊ ಈ ರೀತಿಯಾಗಿ ಮೆಥಡನ್ನು ಯೂಸ್ ಮಾಡಿದ್ದೆ ಆದರೆ ಇಳಿಕೆ ಕ್ರಮದೊಳಗೆ ಹೋಗ್ತೀರಿ. ಸಿಲೆಬಸ್ ಇಷ್ಟಿರೋದನ್ನು ಹಿಂಗೆ ಮಾಡ್ಕೋತ ಹೋಗ್ತೀರಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಅಂತಕ್ಕಂಥದ್ದು ಹೇಳ್ತೀನಿ. ಸೊ ದಯವಿಟ್ಟು ಈ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಅಧ್ಯಾಯವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.